ಚಿಕ್ಕೋಡಿಯಲ್ಲಿ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ. 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಕನ್ನಡ ಶಿಕ್ಷಕನ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಘಟನೆಯ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಪೋಷಕರು ಶಾಲೆಗೆ ನುಗ್ಗಿ ಶಿಕ್ಷಕನ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಾಲೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಆರೋಪದ ಪ್ರಕಾರ 10ನೇ ತರಗತಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿಸುವುದಾಗಿ ಆಮಿಷವೊಡ್ಡಿ 5ಕ್ಕೂ ಹೆಚ್ಚು ಗಂಡು ವಿದ್ಯಾರ್ಥಿಗಳಿಗೆ ಕನ್ನಡ ಶಿಕ್ಷಕ ಕಿರುಕುಳ ನೀಡಿದ್ದಾನೆ ಎಂಬ ಆರೋಪ ಎದುರಾಗಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಪೋಷಕರು ಶಾಲೆಗೆ ನುಗ್ಗಿ ಆರೋಪಿತ ಶಿಕ್ಷಕನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಘಟನೆ ಬಳಿಕ ಶಾಲಾ ಆವರಣದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿ ಆರೋಪಿತ ಶಿಕ್ಷಕನನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ಗಮನಿಸಿ ಡಿಡಿಪಿಐ ಸೀತಾರಾಮು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶಿಕ್ಷಕನನ್ನು ತಕ್ಷಣ ಅಮಾನತು ಮಾಡುವಂತೆ ಆದೇಶಿಸಿದ್ದಾರೆ. ಈ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಮೊಬೈಲ್ ಕೊಡ್ರಿ ಸರ್. ಎಂತ ತಪ್ಪ್ರಿ ನಿಮ್ದು ಸರ್? ಎಂತ ತಪ್ಪು ಮಾಡಿರಿ ನೀವು? ತಪ್ಪು ಮಾಡಿನಿ ಸರ್. ನಾನು ಸ್ವಲ್ಪ ಕರೆಕ್ಟ್ ಆಗಿ ಅವ್ರು ಉರ್ದು ಮಾತಾಡಕ್ ಬರಲ್ಲ, ಸ್ವಲ್ಪ ಏನೇನೋ ಮಾತಾಡಿನಿ ಸರ್. ನಾನು ಅದಷ್ಟೇ ಮಿಸ್ಟೇಕ್ ಆಗೈತ್ರಿ ಸರ್. ಸರ್ 8 ವರ್ಷ ಸರಿ ಮಾಡಾದ್ರಿ ನೀವು ಇಲ್ಲಿ? 18 ವರ್ಷ ಆಯ್ತ್ರಿ ಸರ್. ಅಂತ ಸರಿಯಾಗಿ ಮಾತಾಡಕ್ ಬರಂಗಿಲ್ಲ. ಅದು ಸ್ವಲ್ಪ ಬರಂಗಿಲ್ಲ ಯಾಕ್ರಿ? ಶಬ್ದಗಳು ಬರಂಗಿಲ್ಲ ಸರ್. ಎಷ್ಟು ಮಂದಿಗೆ ಎಷ್ಟು ಹುಡುಗರು ಮಾಡಿದ್ರಿ? ಹುಡುಗರು ಹೇಳತ್ತಾರಲ್ಲ, ಏನು ಮಾಡಿಲ್ಲ ಸರ್. ಆ ಹುಡುಗರು ಹೇಳತ್ತಾರಲ್ಲ ಏನೋ ಸ್ವಲ್ಪ ತಪ್ಪಾಗಿ ಸರ್. ಕ್ಷಮಿಸ್ಬಿಡ್ರಿ. ಏನು ತಪ್ಪದ? ಎಂತ ತಪ್ಪ್ರಿ ಅದು? ನಾನು ಏನು ಮಾಡಿಲ್ಲ ಸರ್.